ಸಂಸ್ಕೃತಿಯಲ್ಲಿ ಪ್ರಕೃತಿಗೆ ವಿಶೇಷ ಗೌರವದ ಸ್ಥಾನವಿದೆ. ಹಿಂದೂ ಸಂಸ್ಕೃತಿಯಲ್ಲಿ ಮರ ಗಿಡಗಳಲ್ಲಿ ದೇವರನ್ನ ಕಾಣಲಾಗುತ್ತದೆ. ಜೈನ ಹಾಗೂ ಬೌದ್ಧ ಧರ್ಮದಲ್ಲಿಯೂ ತೀರ್ಥಂಕರರು ಹಾಗೂ ಬುದ್ಧರು ಮರಗಳ ಕೆಳಗೆ ಧ್ಯಾನ ಮಾಡಿ ಜ್ಞಾನ ಹಾಗೂ ಜ್ಞಾನೋದಯ ಪಡೆದಿರುವ ಉಲ್ಲೇಖಗಳಿವೆ ಎಂದು ಶ್ರವಣಬೆಳಗೊಳ ಶ್ರೀ ದಿಗಂಬರ ಜೈನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಹೇಳಿದರು. ಪಟ್ಟಣದ ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಟೈಮ್ಸ್ ಸಮೂಹ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ವತಿಯಿಂದ ಆಯೋಜಿಸಿದ್ದ ಸಸ್ಯೋತ್ಸವ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜೈನ ಧರ್ಮದ ಪರಸ್ಪರೋಪಗ್ರಹೋ ಜೀವನಾಂ ಎಂಬ ತತ್ವದಂತೆ ಪ್ರತಿಯೊಂದು ಜೀವಿಯು ಮತ್ತೊಂದು ಜೀವಿಗೆ ಉಪಕಾರಿಯಾಗುತ್ತಾ ಬದುಕುತ್ತದೆ. ಮನುಷ್ಯನಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದ್ದು ಹುಟ್ಟಿನಿಂದ ಸಾವಿನವರೆಗೂ ಮಾನವ ಮರಗಿಡಗಳ ಮೇಲೆ ಅವಲಂಬಿತನಾಗಿದ್ದಾನೆ ಎಂದರು. ತಾಯಿ ನಮಗೆ ಜನ್ಮ ನೀಡಿದರೆ ಬದುಕಲು ಅಗತ್ಯವಾದ ಉಸಿರನ್ನು ಮರಗಳು ನೀಡುತ್ತವೆ. ಮುಂದಿನ ಪೀಳಿಗೆಗೆ ಉತ್ತಮ ಗಾಳಿ ಹಾಗೂ ನೀರು ದೊರೆಯುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಪರಿಸರ ಸಂರಕ್ಷಿಸದೆ ಹೋದರೆ ಮುಂದಿನ ತಲೆಮಾರು ನಮ್ಮನ್ನ ಪ್ರಶ್ನಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹೀಗಾಗಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕಾಳಜಿಯಾಗಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ ಸ್ವಾಮೀಜಿ, ಪ್ರತಿ ವರ್ಷ ಹುಟ್ಟುಹಬ್ಬದಂದು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸುವ ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ. ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ 1 ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಟೈಮ್ಸ್ ಸಂಸ್ಥೆ ಕಾರ್ಯದರ್ಶಿ ಗಂಗಾಧರ್ ಮಾತನಾಡಿ, ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಮಾನವ ಸಾಕಷ್ಟು ಪ್ರಗತಿ ಸಾಧಿಸಿದ್ರೂ ಪರಿಸರಕ್ಕೆ ನಾವು ಏನು ಕೊಡುಗೆ ನೀಡುತ್ತಿದ್ದೇವೆ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಪ್ರಕೃತಿ ನಮಗೆ ಎಲ್ಲವನ್ನೂ ನೀಡಿದೆ. ನಾವು ಹುಟ್ಟಿದ ಬಳಿಕ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಸದುದ್ದೇಶದಿಂದ ಪ್ರತಿ ವರ್ಷ 10,000 ಗಿಡಗಳನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತು ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯದಲ್ಲಿ ತೊಡಗಬೇಕು ಎಂದರು. ಪುರಸಭಾ ಮಾಜಿ ಅಧ್ಯಕ್ಷ ಸಿಎನ್ ಶಶಿಧರ್ ಮಾತನಾಡಿ, ನಗರವನ್ನು ಕಸಮುಕ್ತ ಹಾಗೂ ಪ್ಲಾಸ್ಟಿಕ್ ಮುಕ್ತವಾಗಿಸಲು ಪ್ರತಿಯೊಬ್ಬರು ಕೈಜೋಡಿಸಬೇಕು. ಪರಿಸರ ಸಂರಕ್ಷಣೆಗೆ ಸಾರ್ವಜನಿಕರ ಸಹಭಾಗಿತ್ವವು ಅಗತ್ಯ ಎಂದರು. ಪರಿಸರ ಪ್ರೇಮಿ ಸಿಎನ್ ಅಶೋಕ್, ರೋಟರಿ ಅಧ್ಯಕ್ಷ ಎಚ್ಎನ್ ಶಿವನಂಜೇಗೌಡ, ರೋಟರಿ ಕ್ಲಬ್ ಸಹಾಯಕ ಗವರ್ನರ್ ಮಂಜುನಾಥ್, ವಲಯ ಸೇನಾನಿ ಸಚಿನ್, ದಿಲೀಪ್ ಹಾಸನ, ಟೈಮ್ಸ್ ಪಿಯು ಕಾಲೇಜು ಪ್ರಾಂಶುಪಾಲ ಸುನಿಲ್ ಕುಮಾರ್, ಉಪ ಪ್ರಾಂಶುಪಾಲ ಶ್ರೀಕಂಠ, ಆಡಳಿತಾಧಿಕಾರಿ ಸಂಜಯ್ ಇದ್ರು. ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಗಂಗಾಧರ್ ಅವರ ಒಂದು ಕನಸಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹೆಸರಲ್ಲೇ ಇದೆ ಸಸ್ಯೋತ್ಸವ, ಸಸ್ಯಗಳ ಉತ್ಸವ. ತಾವೆಲ್ಲರೂ ಕೂಡ ಅನೇಕ ಉತ್ಸವಗಳನ್ನು ನೋಡಿದ್ದೀರಿ, ಆದರೆ ಇದು ಸಸ್ಯದ ಉತ್ಸವ. ಸಸ್ಯಗಳನ್ನ, ಗಿಡ ಮರಗಳನ್ನ ನೆಡುವಂತಹ ಸಮಯ ಇದಾಗಿದೆ. ನಮ್ಮ ಈ ಪ್ರಾಚೀನವಾದಂತಹ ಭಾರತೀಯ ಸಂಸ್ಕೃತಿಯಲ್ಲಿ ಪರಿಸರಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನವಿದೆ. ಕೇವಲ ಗಿಡ ಮರಗಳಷ್ಟೇ ಅಲ್ಲ, ಈ ಪರಿಸರದಲ್ಲಿ ಇರ್ತಕ್ಕಂತಹ ಎಲ್ಲ ವಸ್ತುಗಳಿಗೂ ಕೂಡ ಗಿಡ ಇರ್ಬೋದು, ಮರಗಳಿರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ನದಿ ಹೊಳೆಗಳಿರ್ಬೋದು, ಕೆರೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ಗೌರವದ ಸ್ಥಾನ ಇದೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಗೌರವಿಸುವಂತಹ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂತಹ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು. ಗಿಡ ಮರಗಳಿಗೆ ಬಹಳ ವಿಶೇಷವಾದಂತಹ ಗೌರವ ಸ್ಥಾನ ಇದೆ. ಜೈನ ಧರ್ಮದ 24 ತೀರ್ಥಂಕರಗಳು ಕೂಡ 24 ವಿಶೇಷ ರೀತಿಯಾದಂತಹ ಮರಗಳ ಕೆಳಗೆ ಅವರ ಮೋಕ್ಷ ಪ್ರಾಪ್ತಿ ಆಗಿರ್ತಕ್ಕಂಥದ್ದು, ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೌದ್ಧ ಧರ್ಮವನ್ನು ಕೂಡ ನಾವು ನೋಡೋದಾದ್ರೆ ಬುದ್ಧನಿಗೂ ಕೂಡ ಕೇವಲ ಜ್ಞಾನ ಆಗಿರ್ತಕ್ಕಂಥದ್ದು ಮರದ ಕೆಳಗೆ. ಹಾಗೆ ಈ ಮರಗಳಲ್ಲಿ ಬಹಳ ವಿಶೇಷವಾದಂತಹ ಶಕ್ತಿ ಇದೆ, ಹಾಗೆ ವಿಶೇಷವಾದಂತಹ ಗೌರವವನ್ನ ನಾವು ನೀಡ್ಕೊಂಡು ಬಂದಿದ್ದೇವೆ. ಇಂಥ ಪ್ರತಿಯೊಬ್ಬರು ಕಾಳಜಿ ಇರ್ಬೇಕು. ನಾನು ಕೂಡ 2015ರಲ್ಲಿ ನನ್ನ ಜಂಬೂರಲ್ಲಿ ಸಿಮೆಂಟ್ ರಸ್ತೆ, ಕಾಂಕ್ರೀಟ್ ರಸ್ತೆಗಳು ಜಾಸ್ತಿ ಆಗ್ತದೆ ಅಂತ ನಮ್ಮೂರು ಜಂಬೂರಿಗೆ ಬಂದ್ರೆ ಗೊತ್ತಾಗ್ತದೆ. ಗಂಗಾಧರ್ ಅವಾಗಲೇ ನಾವೆಲ್ಲನೂ ರೋಡ್ ಪಕ್ಕ ಗಿಡಗಳು ನೆಡ್ಸಿದ್ವಿ ಜಂಬೂರಲ್ಲಿ. ಅಂದ್ರೆ ಅವಾಗ ನಮ್ದೇ ತೋಟ ಇದೆ, ಯಾಕೆ ನೆಡ್ತಾ ಇದ್ದಾರೆ ಅಂತ. ಆ ಬಿಸಿಲಿಗೆ ಮನೇಲಿ ಆರೋಗ್ಯ ಕೆಡುತ್ತೆ, ಮಕ್ಳು ಆಟ ಆಡ್ತಾ ಇರ್ತಾರೆ ಅಂತ ಅವಾಗಲೇ ನಾವು ಕಾಳಜಿ. ಬಟ್ ಏನು ಮಾಡ್ತೀವಿ ನಾವು ಇಷ್ಟೆಲ್ಲ ಮಾತಾಡಿ ನಮ್ಮನೆ ಮುಂದೆ ಕಾಂಕ್ರೀಟ್ ಹಾಕೋದಿದೆಯಲ್ಲ, ಪರಿಸರಕ್ಕೆ ತುಂಬಾ
ಅವಶ್ಯಕತೆ ಇದೆ. ಇದನ್ನ ಗಂಗಾಧರ್ ಅವರು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಸ್ವಾಮೀಜಿಗಳನ್ನ ಕರೆಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕೊಟ್ಟಂಥ ಗಿಡಗಳು ತಗೊಂಡೋಗ್ಬಿಟ್ಟು 2 ದಿವಸ ಮಾಡಿ ಆಮೇಲೆ ಫೋಟೋ ಹಾಕೋದಲ್ಲ, ಅದು ಬೆಳೆದು ಅದ್ರ ಹಣ್ಣಿರಲಿ, ಅದು ನೆನಪಿರಲಿ, ಅದನ್ನು ಬರ್ತಕ್ಕಂಥದ್ದು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ಮಾಡಬೇಕು ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಯಶಸ್ವಿಯಾಗಿ ಮಾಡಲಿ. ನನಗೊಂದು ಇಂಪ್ರೆಷನ್ ಅಂತ ಕಾಣ್ತದೆ ಮುಂದಿನ ವರ್ಷ, ಯಾಕಂದರೆ ಈ ವರ್ಷ ಮಳೆ ಕಡಿಮೆ ಅಂದ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜ್ಯದ ಒಂದು ಹವಾಮಾನ ನಿಯಂತ್ರಣ ಇಲಾಖೆಗಳು ಕೂಡ ಹೇಳ್ತಾ ಇರೋದ್ರಿಂದ ನೆಕ್ಸ್ಟ್ ಇಂಪ್ರೆಷನ್ ತಗೊಂಡು 1 ಲಕ್ಷ ಗಿಡವನ್ನು ಮುಂದಿನ ಬಾರಿ ಎಲ್ಲ ಸ್ಟೂಡೆಂಟ್ಸ್ನ ಸೇರಿಸಿ ಮಾಡ್ತಕ್ಕಂಥ ಕೆಲಸವನ್ನು, ಅದು ಒಳ್ಳೆ ಹಣ್ಣಿನ ಗಿಡಗಳು ಮನೆ ಅಥವಾ ತೋಟದಲ್ಲಿ ಬೆಳೀತಕ್ಕಂಥದ್ದು ಮಾಡೋದು. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಈ ಕೆಲಸ ಮಾಡ್ತಾ ಇದ್ರೆ ಅನುಕೂಲ ಆಗ್ತದೆ ಅಂತ ತಿಳಿಸ್ತಾ, ನಾವು ಯಾವ್ದಾದ್ರು ಒಂದು ಪಾರ್ಕ್ ಮಾಡ್ಬೇಕು ಅಂದ್ರೆ ಮರ ಎಲ್ಲಿದೆ ಅಂತ ಹುಡುಕ್ತಿವಿ. ಬಹುಶಃ ಅವ್ರ ಕಾರ್ ಡಲ್ ಆಗಂಗಿಲ್ಲ, ಬೈಕ್ ಮೇಲೆ ಬಿಸಿಲು ಬೀಳಂಗಿಲ್ಲ, ಅವ್ರ ಮೈ ಮೇಲೂ ಕೂಡ ಬಿಸಿಲು ಬೀಳಂಗಿಲ್ಲ. ಎಲ್ಲಿ ನೆರಳಿದೆ ಅಲ್ಲಿ ಓಡ್ತೀವಿ. ಆದ್ರೆ ಒಬ್ರು ಒಂದೇ ಒಂದು ಗಿಡನೂ ಸಹ ನಾವು ಎಲ್ಲೂ ಹಾಕಲ್ಲ. ಇದು ನಮ್ಮ ಸಂಸ್ಕೃತಿ, ನಾವು ಕಲ್ತಿರೋ ಅಂಥದ್ದು. ನಾನು ಹೇಳೋದಿಷ್ಟೇನೆ. ಬಹುಶಃ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನ್ಯಾಯ ಹೇಳೋನು ಅವನೆಷ್ಟು ಸರಿ ಇದ್ದಾನೆ ಅಂತ ಕೇಳ್ತಾರೆ. ನಾವೇನಾರು ನನಗ್ ಬುದ್ಧಿ ಹೇಳಕ್ ಬಂದ್ರೆ ಅವನೇನ್ ಸರಿ ಇದ್ದಾನೆ, ಅವನೆಷ್ಟು ಕರೆಕ್ಟ್ ಅಂತ. ನಿಜವಾಗ್ಲೂ ದೂರದೃಷ್ಟಿ ಇಟ್ಕೊಂಡು ನನ್ನ ಒಬ್ಬ ಆತ್ಮೀಯ ಸಹೋದರ ಗಂಗಣ್ಣ ಪ್ರತಿ ವರ್ಷ 10,000 ಗಿಡಗಳನ್ನ ಕೊಡೋದು ಸುಲಭದ ಮಾತಲ್ಲ. ಯಾಕಂದ್ರೆ ನಾನ್ ಕರೆಕ್ಟ್ ಆಗಿರ್ಬೇಕು ಅನ್ನೋದಕ್ಕೆ ತನ್ನ ಸಂಸ್ಥೆಯ ಪ್ರಿಮಿಸಸ್ ಅಲ್ಲಿ ಎಷ್ಟು ಹಸಿರಾಗಿಟ್ಟಿದ್ದಾರೆ ಅನ್ನೋದಕ್ಕೆ ಅದು ಒಂದು ಜೀವಂತ ನಿದರ್ಶನ. ನಾನು ಕೂಡ ಹಿಂಗೆ ಇರಬೇಕು, ಇದೇ ಒಂದು ಪರಿಸರನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ತಾನು ನಡೆಸುವ ವಿದ್ಯಾಸಂಸ್ಥೆಯ ಸುತ್ತಮುತ್ತ ಎಷ್ಟು ಸಾಧ್ಯ ಅಷ್ಟು ಹಸಿರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ತೋಟದಲ್ಲಿ ದಯಮಾಡಿ ಒಂದೊಂದು ಗಿಡ ಇದು ನಂದು ಅಂತ ನೀವು ನೆಡಬೇಕು ಅನ್ನೋದು ಈ ವೇದಿಕೆ ಮುಖಾಂತರ ತಮ್ಮನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಮನುಷ್ಯನ ಇವ್ಯಾಲ್ಯೂಯೇಷನ್ ಅಥವಾ ನಮ್ಮ ಎವಲ್ಯೂಷನ್ ಹೇಗಾಗುತ್ತೆ ಅಂದ್ರೆ 10,000 ವರ್ಷದ ಹಿಂದೆ ಆಗಿರಬಹುದು ಅನ್ನೋದು ಒಂದು ಪರಿಕಲ್ಪನೆ. ಬಟ್ ಅದಕ್ಕೆ ಯಾವುದಕ್ಕೂ ಕೂಡ ರೆಕಾರ್ಡ್ಸ್ ಇಲ್ಲದೆ ಇರೋದ್ರಿಂದ ಮೇ ಬಿ ಅದನ್ನ ಮೈಥಾಲಜಿ ಅಂತ ಕರಿಬಹುದು, ಅಥವಾ ನಮ್ಗೆ ಯಾವುದೇ ಪುರಾವೆಗಳಿಲ್ಲ ಅಂತ ಕರಿತೀವಿ. ಬಟ್ ಈ ಸೃಷ್ಟಿ ಯಾರು ಮಾಡಿದ್ರೋ ಗೊತ್ತಿಲ್ಲ. ಅವ್ರನ್ನ ನಾವು ಯಾವ್ಯಾವುದೋ ಬೇರೆ ಬೇರೆ ಧರ್ಮಗಳಲ್ಲಿ, ಜಾತಿಗಳಲ್ಲಿ ನಾವು ಅವ್ರನ್ನ ಪೂಜಿಸ್ತೀವಿ. ಅದು ನಮ್ಮ ವಿಚಾರಗಳಿಗೆ ಬಿಟ್ಟಿದ್ದು. ಬಟ್ ನೇಚರ್ ಅನ್ಕೊಳ್ಳುತ್ತೆ ಈ ಭೂಮಿ ಮೇಲೆ ನನ್ನನ್ನ ತಗೊಂಡ್ಬರ್ಬೇಕು ಅಂತ. ಅಂದ್ರೆ ಈ ಒಂದು ಹೊಸ ಕ್ರಿಯೇಚರ್ನ ತರಬೇಕು, ಮನುಷ್ಯನ ತರ ಇರೋ ಒಂದು ಪ್ರಾಣಿನ ಈ ಭೂಮಿ ಮೇಲೆ ತರಬೇಕು ಅಂತ ಯೋಚನೆ ಮಾಡುತ್ತೆ. ಅದನ್ನು ಯೋಚನೆ ಮಾಡ್ಕೊಳ್ಳುತ್ತೆ, ಇವನಿಗೆ ಉಸಿರಾಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಆಗಲ್ಲ, ಆಕ್ಸಿಜನ್ ಬೇಕು ಅಂತ. ಆಕ್ಸಿಜನ್ ಬೇಕು ಅಂದ್ರೆ ಯಾರನ್ನ ತರಬೇಕಾಗತ್ತೆ? ನ್ಯಾಚುರಲ್ ಆಗಿ ಮರಗಳನ್ನ ತರಬೇಕಾಗತ್ತೆ. 4 ಮರಗಳನ್ನ ಮಾತ್ರ, ಗಿಡಗಳನ್ನ ನೆಟ್ಟು ಹೋಗುತ್ತೆ ನೇಚರ್. ಅದಕ್ಕೆ ಕೆಲಸ ಮಾಡಕ್ ಇಷ್ಟ ಇಲ್ಲ ನೇಚರ್ಗೆ. ಇನ್ಯಾರೋ ಒಬ್ಬ ಇಂಜಿನಿಯರ್ನ ಕರ್ಕೊಂಡ್ ಬಂದ್ಬಿಡುತ್ತೆ. ಆ ಇಂಜಿನಿಯರ್ ಹೆಸರೇನೆ ಅಳಿಲು. ಅಳಿಲಿಗೆ ಎಷ್ಟು ಮೆಮೊರಿ ಕೊಟ್ಟಿದ್ದಾನೆ ಅಂದ್ರೆ 70% ಮಾತ್ರ ಮೆಮೊರಿ ಕೊಟ್ಟಿದ್ದಾನೆ. 70% ಮಾತ್ರ, 30% ಮೆಮೊರಿ ಇಲ್ಲ ಅಳಿಲಿಗೆ. ಸೊ ಅಳಿಲಿಗೆ ನೇಚರ್ ಆಗಿ ಅದಕ್ಕೆ ಊಟ ಮಾಡಕ್ ಬೇಕಾಗಿರೋದೇ ಸೀಡ್ಸು, ಆ ಬೀಜಗಳು. ಆ ಬೀಜಗಳನ್ನ ಮರದಿಂದ ಎಲ್ಲಾ ಕಡೆ ಹೆಕ್ಕಿ ತೆಗೆಯುತ್ತೆ. ಮಳೆಗಾಲದಲ್ಲಿ ಹೊರಗಡೆ ಹೋಗಕ್ ಆಗದೆ ಇರುವಾಗ ಅದಕ್ಕೆ ಊಟ ಮಾಡಕ್ ಬೇಕಾಗತ್ತೆ ಅಂತ ಎಲ್ಲಾ ಕಡೆ ಹೋಗಿ ಅದನ್ನ ಹೂತಿಡುತ್ತೆ. ನಾಳೆಗ್ ಬೇಕು, ನಾಳೆಗ್ ಬೇಕು, ನಾಳೆಗ್ ಬೇಕು ಅಂತ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಚರ್ ಮಾಡಿದೆ ಅಂದ್ರೆ 30ರಿಂದ 70% ಮರ್ತೋಗ್ಬಿಡುತ್ತೆ ಅದಕ್ಕೆ. ಅದನ್ನ ಮರ್ತು ಬಿಡುತ್ತೆ. ಅದು ಬರೀ 30% ಮಾತ್ರ ಹುಡ್ಕೊಂಡು ತಿಂತಾ ಇರುತ್ತೆ. 70% ತನಗ್ ಗೊತ್ತಿಲ್ದಲೆ ಹೂತಂತ ಗಿಡಗಳೇ ಇಷ್ಟು ದೊಡ್ಡ ಕಾಡುಗಳನ್ನ ಮಾಡಿದವರು ಅವರೇ ಮೊದಲು ಸೃಷ್ಟಿ ಮಾಡಿದ್ದು ಈ ಮರಗಳನ್ನ. ಅಷ್ಟು ಸಣ್ಣ ಅಳಿಲು ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಬ್ಯೂಟಿ ಅಬ್ಸರ್ವ್ ಮಾಡಿ, ಆ 30% ಮೆಮೊರಿ ತೆಗೆದ್ಬಿಟ್ಟಿದ್ರೆ ಅಳಿಲು ಊಟ ಇಲ್ದಲೆ ಸತ್ತೋಗ್ಬಿಡ್ತಿತ್ತು. ನಮ್ಮನ್ನು ಉಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದೆ. ಬಟ್ ಇಷ್ಟು ದೊಡ್ಡ ಮೋಸ್ಟ್ ಬ್ರಿಲಿಯಂಟ್ ಅಂತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ನಮ್ಮಷ್ಟು ಬುದ್ಧಿವಂತ ಪ್ರಾಣಿ ಇಲ್ಲ ಅಂತ ನಾವು ಅನ್ಕೋತಿದ್ವಿ. ಬಟ್ ನೇಚರ್ ಒಟ್ಟಿಗೆ ಬಂದಾಗ ನಮ್ಮ ಕೊಡುಗೆ ವಿಪರೀತ ಕಡಿಮೆ. ಸೊ ಎಲ್ಲೋ ಒಂದ್ ಕಡೆ ಇದ್ರ ಪ್ರಾರಂಭ ಆಗಿದೆ ಉದ್ದೇಶ. 5 ವರ್ಷಗಳಾಯ್ತು, 50,000 ಗಿಡಗಳನ್ನ ಕೊಟ್ಟಿದೀವಿ. ಕಾರಣ ಕೇಳ್ತಿರೋ ಸರ್ 10,000 ಗಿಡ ನಿಮ್ ಕೈಲಿ ಹೇಗ್ ಕೊಡಕ್ ಸಾಧ್ಯ, ಇಷ್ಟೇ ಇಷ್ಟು ಮಕ್ಳಿದಾರಲ್ಲ ನಿಮ್ಮ ಹತ್ರ ಅಂತ. ಎಲ್ಲಾ ಸಂಸ್ಥೆಗಳು ಸೇರಿ 5,000 ಚಿಲ್ಲರೆ ಮಕ್ಳುಗಳಿದ್ದಾರೆ. ಪ್ರತಿಯೊಬ್ಬರಿಗೂ 1 ವರ್ಷಕ್ಕೆ 2 ಗಿಡ ಕೊಡ್ಬೇಕು ಅನ್ನೋದು ರೆಸಲ್ಯೂಷನ್. ಅಟ್ಲೀಸ್ಟ್ 2ರಲ್ಲಿ 1 ಗಿಡನಾದ್ರೂ ಉಳ್ಕೊಳ್ಳಿ ಅಂತ ಮಕ್ಳ. ತುಂಬಾ ಜಾಸ್ತಿ ಮಾಡ್ತೀನಿ ಅನ್ನೋದು ಸುಳ್ಳು, ಅದಾಗೋದಿಲ್ಲ. ಅಟ್ಲೀಸ್ಟ್ 1 ಗಿಡನ ಮರ ಮಾಡೋ ಪ್ರಯತ್ನ ಮಾಡಿ.